ಯಾವ ಸತ್ಯ? ಅನು ರಾಜನಂದಿನಿ ಅನ್ನೋ ಸತ್ಯನಾ? ಅವಳು ನಿನಗೆ ರಾಜನಂದಿನಿ ಅವ್ರ ತರ ಕಾಣಿಸ್ತಾಳ? ರಾಜನಂದಿನಿ ಅವರನ್ನ ಹತ್ತಿರದಿಂದ ನೋಡಿದವನು ನಾನು, ನೀನಲ್ಲ. ಅಬ್ಬಬ್ಬ ಅಂತಂದ್ರೆ ನೀನು ಒಂದೆರಡು ಸಲ ಭೇಟಿ ಮಾಡಿರಬಹುದು ಅಷ್ಟೇ. ಅದೇಗೆ ನೀನೊಬ್ಬನಿಗೆನೆ ಅವಳು ರಾಜನಂದಿನಿ ಅವ್ರ ತರ ಅನ್ನಿಸ್ತಾಳೆ? ನೋಡು ಝಂಡೆ, ಇದೇ ಕೊನೆ ಸಲ. ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನ ಕೇಳಬಾರದು ಅಷ್ಟೇ. ಆರ್ಯ, ಹೇಳಿದ್ದಾಗಿದೆ, ಮಾತನ್ನ ನೆನಪಿಟ್ಕೊ. ಆರ್ಯ, ಇನ್ನೊಂದ್ಸಲ ನನ್ನ ಅನುಭವದಿಂದ ನಿನ್ನ ಬಗ್ಗೆ ಯಾವುದೇ ರೀತಿಯ ಸಂದೇಹದ ಮಾತುಗಳನ್ನ ಕೇಳಬಾರದು ಅಷ್ಟೇ. ಅಂದ್ರೆ ಅನು ನನ್ನ ಮೇಲೆ ಸಂಶಯ ಇದೆ ಅನ್ನೋದನ್ನ ಇವನಿಗೆ ಹೇಳಿದಾಳೆ. ನಾನು ಎಷ್ಟು ಸಲ ಇವನಿಗೆ ಹೇಳಿದ್ರು ನನ್ನ ಮಾತು ಕೇಳಲ್ಲ. ಆದ್ರೆ ಅವಳು ಹೇಳಿದ್ರೆ ಸೀದಾ ನನ್ನ ಹತ್ರನೇ ಮಾತಾಡೋಕ್ ಬರ್ತಾನೆ. ಈ ಅನು ಇನ್ ಸುಮ್ನೆ ಬಿಡ್ಲೇಬಾರ್ದು. ಮುಗಿಸ್ತೀನಿ, ಅವಳ ಕಥೆ ಮುಗಿಸ್ತೀನಿ. ನೀನು ಅಡುಗೆ ಮನೇಲಿ ಪಳಗಿದ್ದಕ್ಕಿಂತ ಹೆಚ್ಚಾಗಿ ನಾನು ಇದ್ರಲ್ಲಿ ಪಳಗಿದ್ದೀನಿ ಮಂದ. ನನಗಿದೇನು ಕಷ್ಟ ಅಲ್ಲ. ನನಗೆ ಪ್ರತಿಯೊಂದು ತಿಳಿಬೇಕು. ಎಲ್ಲಿ ಹೋದ್ರು, ಎಲ್ಲಿ ಬಂದ್ರು, ಏನೇನ್ ಮಾತಾಡಿದ್ರು ಎಲ್ಲ. ಈಗ ನೀನು ಒಂದ್ ದಿಕ್ಕಲ್ಲಿ ಮಾತ್ರ ತಲೆ ಆಡ್ಸೋಕ್ ಅವಕಾಶ. ಯಾವ ಕಡೆ ಆಡ್ತೀಯೋ ಅದು ನಿನ್ ಮುಂದಿನ ಉಸಿರಾಟದ ನಿರ್ಧಾರ ಮಾಡುತ್ತೆ. ಯಾವ ಕಡೆ ಆಡ್ತೀಯ? ಹ್ಞೂ ಅಂತೀಯ? ಹ್ಞೂ ಅಂತೀಯ? ಬೇಗ ವೆರಿ ಗುಡ್. ನನಗಿಲ್ದೇ ಇರೋ ಗೌರವ ಈ ಗನ್ನಿಗಿದೆ ಅಲ್ವಾ? ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದ್ರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಇಲ್ಲ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ಮಂದ, ಬೆಳಿಗ್ಗೆ ತಿಂಡಿಲಿ ಸ್ವಲ್ಪ ಉಪ್ಪು ಜಾಸ್ತಿ ಅನಿಸ್ತಿತ್ತು. ನಿನ್ಗೂ ಏನಾದ್ರೂ ಹಾಗೆ ಅನಿಸ್ತಾ? ಮಂದ, ಏಯ್ ಮಂದ, ನಾನು ಹಾಗೆ ಹೇಳ್ದೆ ಅಂತ ನೀನ್ ಕೋಪ ಮಾಡ್ಕೋಬೇಡಮ್ಮ. ನನ್ಗನ್ಸಿದ್ನ ನಾನು ಹೇಳ್ದೆ ಅಷ್ಟೇ. ಬಾಯ್ ಮುಚ್ಕೊಂಡು ನನ್ನ ಮಾತು ಕೇಳೋ. ಅನು ಸುತ್ತ ಏನೇನು ನಡೆದ್ರು ಅದೆಲ್ಲ ನನಗೆ ಗೊತ್ತಾಗ್ಬೇಕು. ನಾನು ನಿನ್ನನ್ನು ಮೀಟ್ ಮಾಡಿದ್ದು, ಇಲ್ಲಿ ನಿನ್ನನ್ನು ಹೆದರ್ಸಿದ್ದು, ಇದನ್ನೆಲ್ಲ ನೀನು ಯಾರ ಹತ್ರ ಆದ್ರೂ ಹೇಳಿದ್ಯೋ ಅಲ್ಲೇ ನಿನಗೆ ಮುಕ್ತಿ ಸಿಗತ್ತೆ. ಮಂದ, ಟೀ ಮಾಡ್ತಿದ್ಯಾ? ಈ ಮಂದ, ಅಮ್ಮಾಜಿ. ಅಮ್ಮ, ಎಲ್ಲಿ ಕಳ್ದೋಗಿದ್ಯಾ ಮಂದ? ಏನಾದ್ರು ಕೇಳಿದ್ರ ಅಮ್ಮೋರೆ? ಹುಷಾರಾಗಿದ್ಯಾ ತಾನೆ? ಶುಂಠಿ ಟೀ ಕೇಳ್ದೆ, ಎಲ್ಲಿ ಕಳ್ದೋಗಿದ್ಯಾ? ಅಮ್ಮ, ನಾನು ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಮನೆಗೆ ರೇಷನ್ ತರಕ್ ಹೋಗುವಾಗ ಈ ಲಿಸ್ಟ್ ಅಲ್ಲಿ ಇರೋದನ್ನೆಲ್ಲ ತಗೊಂಡ್ ಬಂದ್ಬಿಡಿ. ಏನ್ ಲಿಸ್ಟ್ ಅದು ಅನು? ಏನಿಲ್ಲ ಅಕ್ಕ, ಡಾಕ್ಟರು ಕೆಲವೊಂದು ಫುಡ್ ನ ಸಜೆಸ್ಟ್ ಮಾಡಿದ್ದಾರೆ. ಅದನ್ನ ನಾನು ಡಯಟ್ ಲಿಸ್ಟ್ ಆಡ್ ಮಾಡ್ಕೋತಿದ್ದೀನಿ ಅಷ್ಟೇ. ಡಾಕ್ಟರ್ ಸಜೆಸ್ಟ್ ಮಾಡಿದ್ರ? ಹಾ ಅಕ್ಕ, ನಂಗೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂತ ಹೇಳ್ದೆ, ಅದಕ್ಕೆ ಅವ್ರು ಸಜೆಸ್ಟ್ ಮಾಡಿದ್ರು. ಲಕ್ಷ್ಮಿ, ಅನುಗೇನ್ ಬೇಕು ತಂದ್ಕೊಡು. ಮಂದ, ಅಮ್ಮ, ಶುಂಠಿ ಟೀ ಮಾಡ್ಕೊಂಡು ತಗೊಂಡ್ ಬಾ, ಮರಿಬೇಡ. ಸರಿ ಅಮ್ಮ. ಐ ಆಮ್ ವೆರಿ ಶ್ಯೂರ್ ನಮ್ಮಿಂದ ಈ ಅನು ಏನೋ ಮುಚ್ಚಿಡ್ತಿದ್ದಾಳೆ. ಇವಳ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಿದೆ. ಇವಳ ಮೇಲೆ ಒಂದು ಕಣ್ಣಿಡ್ಬೇಕು.
ಸರ್, ನಾನು ನೀವು ಮಾಡ್ತಾ ಇರೋದು ತಪ್ಪು ಸರ್. ನಾವೇನ್ ತಪ್ಪು ಮಾಡ್ತಾ ಇದೀವಿ? ಮ್ಯಾಟ್ ಹೇಳೋ, ಯಾಕೆ ಫೋನ್ ಮಾಡಿದೆ? ನನಗೆ ಪ್ರಾಣ ಭಯದಲ್ಲಿ ಈ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಸರ್. ನನಗೂ ದೇವ್ರು ಒಳ್ಳೇದ್ ಮಾಡಲ್ಲ, ನಿಮ್ಗೂ ದೇವ್ರು ಒಳ್ಳೇದ್ ಮಾಡಲ್ಲ. ನನ್ನ ಬಿಟ್ಬಿಡಿ ಸರ್. ದೇವರು ದೇವತೆಗಳು ಅಂತ ಪುರಾಣ ಓದ್ಬೇಡ. ಅಲ್ಲಿ ಏನ್ ಅಪ್ಡೇಟ್ ಇದೆ ಅದನ್ನ ಹೇಳು. ಅದು ಮೀರಾ ಮೇಡಮ್ ಬಂದಿದ್ದಾರೆ ಸರ್. ಮೀರಾ ಮೇಡಮ್ಮ ಅವ್ರ ಮನೆಗ್ ಬರೋದೇನು ಹೊಸದಲ್ಲ, ಮುಂದೆ ಹೇಳೋ. ಅವರು ಅನು ಅಮ್ಮ ರೂಮ್ ಒಳಗೋಗಿ ಬಾಗ್ಲು ಹಾಕೊಂಡು ಇಬ್ರು ಏನೋ ಮಾತಾಡ್ತಾ ಇದ್ದಾರೆ ಸರ್. ಅನು ಹತ್ರ ಮಾತಾಡ್ತಿದ್ದಾರೆ. ಏನ್ ಮಾತಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ಅರ್ಧಂ ಬರ್ತಾ ಹೇಳಿ ನನಗೆ BP ಏರಿಸ್ತಾ ಇದೀಯಾ ನೀನು? ಸರಿಯಾಗಿ ಹೇಳೋ. ಇಬ್ರು ಸಪ್ರೇಟ್ ಆಗಿ ಹೋಗಿ ಮಾತಾಡೋ ವಿಷಯ ಏನಿರ್ಬೋದು? ಹೋಗ್ ನೋಡು, ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಂಡು ನನಗೆ ಫೋನ್ ಮಾಡು. ಸರಿ ಸರ್. ಹೋಗು. ಅದೇನು ಅನ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ಮಾತೆತ್ತಿದ್ರೆ ಅನು ಮೇಲೆ ಅನುಮಾನನೇ ಪಡ್ತಾನೆ. ಅವನು ಯಾವ ನಡವಳಿಕೆನೂ ಸರಿ ಇಲ್ಲ. ಇವತ್ತೇ ಇದನ್ನೆಲ್ಲ ವಿಚಾರಿಸಿ ಅವನನ್ನ ಸರಿಗಟ್ತೀನಿ. ತುಂಬಾ ಲಕ್ಷಣವಾಗಿ ಕಾಣಿಸ್ತಿದೆ ಅನು, ದೇವತೆ ತರ. ಸರ್, ನೀವು ದೇವಸ್ಥಾನಕ್ಕೆ ಬರೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಲ್ವಾ? ನಾನು ನಿನ್ನ ಜೊತೆ ದೇವಸ್ಥಾನಕ್ಕೆ ಬರಬೇಕು ಅನ್ನೋ ಆಸೆ ನಿನಗಿದೆ ತಾನೆ. ನೀನು ಆಸೆ ಪಟ್ಟ ಮೇಲೆ ಅಭ್ಯಂತರದ ಮಾತು ಯಾಕೆ? ಐ ಆಮ್ ಸಾರಿ ಸರ್. ಸಾರಿನಾ? ಯಾಕೆ? ನೀವು ಆಫೀಸ್ಗೆ ಹೋಗೋದನ್ನ ತಪ್ಪಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಲ್ಲ, ಅದಕ್ಕೆ. ನೀನು ನನಗೆ ಆಜ್ಞೆ ಮಾಡು, ದಾಸಂತರ ಅದನ್ನ ನಾನು ಪಾಲಿಸ್ತೀನಿ. ಈಗ ಸಾರಿ ಎಲ್ಲ ಬೇಡ, ಸರಿನಾ? ಇಷ್ಟೊಂದು ಜನ ಇಲ್ಲಿದ್ದಾರೆ ಅಂದ್ರೆ ಏನೋ ವಿಶೇಷತೆನೇ ಇರಬೇಕು. ಒಳ್ಳೆ ದಿವಸನೇ ಬಂದಿದ್ದೀವಿ. ಅತ್ತೆ ಕರ್ಕೊಂಡ್ ಬಂದಿದ್ದಾರೆ ಅಂದ್ಮೇಲೆ ಡೆಫಿನೆಟ್ಲಿ ಏನಾದ್ರೂ ಒಂದು ವಿಶೇಷ ಇರಲೇಬೇಕಲ್ವಾ? ಈ ಅನು ಯಾಕೆ ನಮ್ಮನ್ನೆಲ್ಲ ಕರ್ಕೊಂಬಂದಿದ್ದಾಳೆ? ಇವಳು ಗೊತ್ತಿದ್ದೆ ನಮ್ಮನ್ನೆಲ್ಲ ಕರ್ಕೊಂಬಂದಿದ್ದಾಳ? But most of them are pregnant ladies. ಐ ಥಿಂಕ್ ಪಕ್ಕದಲ್ಲಿ ಯಾವ್ದಾದ್ರು ಒಂದು ನರ್ಸಿಂಗ್ ಹೋಮ್ ಇರಬೇಕು. ಮೋಸ್ಟ್ಲಿ ಎಲ್ಲರೂ ಅಲ್ಲಿ ಚೆಕ್ಅಪ್ ಮಾಡಿಸಿ ಇಲ್ಲಿ ಬಂದಿರಬೇಕು. ತೊಟ್ಲು ಕಟ್ಟಿ ಹರಕೆ ಹೊತ್ಕೋತಾರಲ್ಲ, ಅಂತದೇನೋ ಇರ್ಬೇಕು ಹರ್ಷ.
ಅನು ಎನಿಥಿಂಗ್ ಸ್ಪೆಷಲ್? ನನ್ಗೂ ಗೊತ್ತಿಲ್ಲ ಅಕ್ಕ, ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಿರೋದು. ಹಾಗಿದ್ರೆ ಯಾರನ್ನಾದ್ರೂ ಕೇಳೋಣ ಅಲ್ವಾ? ಹೇ ಮನ್ಸಿ ವೇಟ್, ನಿನ್ಗೆ ತಲೆ ಕೆಟ್ಟಿದ್ಯಾ? ಅದನ್ನೆಲ್ಲ ಯಾರಾದ್ರೂ ಕೇಳ್ತಾರ? ಬೇಡ. ಅರೆ ಏನಾಗುತ್ತೆ ಹರ್ಷ? ಎಕ್ಸ್ಕ್ಯೂಸ್ ಮೀ, ಇವತ್ತೇನು ಇಷ್ಟೊಂದು ಪ್ರೆಗ್ನೆಂಟ್ ಲೇಡೀಸ್ ಇಲ್ಲಿದ್ದೀರಲ್ಲ, ಎನಿಥಿಂಗ್ ಸ್ಪೆಷಲ್? ಇವತ್ತು ಹುಣ್ಮೆ ಅಲ್ವಾ ಮೇಡಮ್, ಅದಕ್ಕೆ. ಹುಣ್ಮೆ ಅಂದ್ರೆ ಗರ್ಭಿಣಿ ಹೆಂಗಸರು ಬರ್ತಾರ? ಹೌದಮ್ಮ, ಇಲ್ಲಿ ಗರ್ಭಿಣಿಯರು, ಮಕ್ಕಳಾಗದೆ ಇರೋರು, ಇಲ್ಲಿ ಸ್ವಾಮಿ ಹತ್ರ ಬಂದು ಬೇಡ್ಕೊಂಡ್ ಮಕ್ಕಳಾಗಿರೋರು ಎಲ್ರು ಬರ್ತಾರೆ. ಸರಿ ನಮ್ಮ ಬರ್ತೀವಿ. ಮಕ್ಕಳಾಗ್ದಿರೋರು ಬಂದ್ರೆ ಇಲ್ಲಿ ಒಳ್ಳೇದಂತೆ. ಅದಕ್ಕೆ ಏನೋ ನಿಮ್ಮಿಬ್ರನ್ನ ಕರೆಸ್ಕೊಂಡಿದ್ದಾರೆ. ಹಲೋ, ಹಾಯ್ ಸರ್. ಮೀರಾ, ನಿನ್ನೆನೂ ಆಫೀಸಿಗೆ ಬರೋಕ್ಕಾಗಲಿಲ್ಲ, ಇವತ್ತು ಬರೋಕ್ಕಾಗಲ್ಲ. ಆಫೀಸಲ್ಲಿ ಏನು ತೊಂದರೆ ಇಲ್ಲ ತಾನೆ? ನೋ ಸರ್, ನೋ ಪ್ರಾಬ್ಲಮ್ ಅಟ್ ಆಲ್. ಡೋಂಟ್ ವರಿ. ನಾನು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ. ಎಸ್ ಮೀರಾ. ಮೀರಾ, ಅಲ್ಲಿ ಝಂಡೆ ಇದ್ದಾನಲ್ವಾ, ಒಂದು ನಿಮಿಷ ಫೋನ್ ಕೊಡು, ಅವನಿಗೂ ಹೇಳ್ಬಿಡ್ತೀನಿ. ಇರ್ಲಿ ಬಿಡು, ನಾನೇ ಅವನಿಗೆ ಮಾಡ್ತೀನಿ. ಸರ್, ಜೇಂಡಿಯಲ್ಲೆಲ್ಲೂ ಇಲ್ಲ. ಐ ಥಿಂಕ್ ಅವರಿನ್ನೂ ಆಫೀಸಿಗೆ ಬಂದಿಲ್ಲ. ಇಟ್ಸ್ ಓಕೆ ಮೀರಾ, ಆಮೇಲೆ ನಾನೇ ಅವನ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಸಿ ಯು ಮೀರಾ. ಸಿ ಯು ಸರ್, ಟೇಕ್ ಕೇರ್. ನಾನು ಯಾವ ಕ್ಷಣ ಎಲ್ಲಿದ್ದೀನಿ ಅನ್ನೋ ವಿವರನ ಬೆರಳಿನ ತುದಿಲಿ ಇಟ್ಕೊಂಡಿರ್ತಾನೆ, ಆದರೆ ಇವನೆಲ್ಲಿರ್ತಾನೆ ಅನ್ನೋ ಸುಳಿವು ಸಹ ನನಗೆ ಬಿಟ್ಕೊಡಲ್ಲ. ನಿನ್ನೆ ಅವಳು ನನ್ಗೆ ಹೇಗ್ ಧಮ್ಕಿ ಹಾಕಿದ್ಲು ಗೊತ್ತಾ? ನೀನೇನಾದ್ರೂ ಕೇಳಿಸ್ಕೊಂಡಿದ್ರೆ ಬೆಚ್ಚ ಬಿದ್ಬಿಡ್ತಾ ಇದ್ದೆ. ಥೇಟ್ ರಾಜನಂದಿನಿ ತರ ಅವಳು ನಾಟಕ ಆಡ್ತಾ ಇದ್ದಾಳೆ. ಬೇಕಾದ್ರೆ ನೋಡ್ತಾ ಇರು, ಈ ಆಸ್ತಿ ನಿನ್ ಕೈಗೆ ಸಿಗಲ್ಲ. ಏನೋ ಒಂದ್ ಡ್ರಾಮಾ ಮಾಡಿ ತೆಡಿತಾಳೆ. ಈಗ ನಿನ್ಗೇನು ಉಳ್ದಿಲ್ಲ, ನೀನ್ ಪ್ರೀತಿಸೋಳು ನಿನ್ನ ಹತ್ರ ಉಳ್ದಿಲ್ಲ. ಯಾಕೆ ಹೇಳು? ಯಾಕೆಂದ್ರೆ ನೀವಿಷ್ಟು ಮಾಡಿದ್ದಕ್ಕಿಂತ ಇವತ್ತು ಮಾಡ್ತಿರೋ ಕೆಲಸ ಬಹಳ ಮುಖ್ಯ. ಗನ್ನಿಂದ ಬುಲೆಟ್ ಹೊರಡೋ ಅಷ್ಟೇ ವೇಗವಾಗಿರ್ಬೇಕು. ಅರ್ಥ ಆಯ್ತಾ? ಕೆಲಸ ಮುಗಿಯೋವರೆಗೂ ಯಾರ ಕಣ್ಣಿಗೂ ಕಾಣಿಸ್ದೆ ದೇವಸ್ಥಾನದಲ್ಲೇ ಕೂತಿರ್ಬೇಕು. ಅನುಗೆ ಬುಲೆಟ್ ಬಿದ್ದು ಅವಳು ಕೆಳಗೆ ಬೀಳೋ ಅಷ್ಟರಲ್ಲಿ ಎಲ್ಲರೂ ಮಾಯವಾಗಿರ್ಬೇಕು. ಸರಿ ಸರ್. ಮುಖ್ಯವಾಗಿ ಇದಿಷ್ಟು ಕೆಲಸ ದೇವಸ್ಥಾನದ ಸರೌಂಡಿಂಗ್ ನಲ್ಲೇ ಆಗ್ಬೇಕು. ಯಾವುದೇ ಕಾರಣಕ್ಕೂ ಆಚೆ ಹೋಗಬಾರ್ದು. ಇನ್ನೊಂದ್ಸಲ ಗಮನ ಇಟ್ಟು ಕೇಳಿ, ಯಾವುದೇ ಕಾರಣಕ್ಕೂ ದೇವಸ್ಥಾನದಿಂದ ಆಚೆ ಹೋಗಬಾರ್ದು. ಓಕೆ ಸರ್. ಹೊರಡಿ. ಹಲೋ, ಈಗೆಲ್ಲಿದ್ದಾರೆ? ಸರ್, ಆರ್ಯ ಸರ್ ಆಫೀಸ್ ಕಡೆಗೆ ಹೋಗ್ತಿದ್ದಾರಂತೆ. ಡ್ರೈವರ್ ಕಡೆಯಿಂದ ಗೊತ್ತಾಯ್ತು. ಪಕ್ಕನಾ? ಎಸ್ ಸರ್. ಶಬಾಸ್. ಎಲ್ಲ ನಾನು ಅನ್ಕೊಂಡಾಗೆ ನಡೀತಿದೆ. ಅವ್ರು ಬರೋದ್ ತಡ ಆಗತ್ತೆ ಅಂತ ನಾನೇ ಬರೋದ್ ಬೇಡ ಅಂತ ಹೇಳ್ದೆ ಅಮ್ಮ. ಸರಿ, ಪೂಜೆ ಮಾಡ್ಸೋಣವಾ ಅರ್ಚಕ್ರೆ? ಅನ್ನೋ ಸಂತೋಷ ಅನುಭವಿಸೋಕ್ಕೂ ಮೊದಲೇ ಇಂಥ ದೊಡ್ಡ ಆಘಾತನೂ ನನ್ನ ಬದುಕಲ್ಲಿ ಕೊಟ್ಟಿದ್ಯಾ.
ನಾನು ನಿಜ ಅಂತ ನಂಬಿದ ಯಾವುದು ನಿಜ ಅಲ್ಲ. ಇದಕ್ಕೆಲ್ಲ ಯಾರ ಕಾರಣನೋ ಅವರ ನಿಜವಾದ ಮುಖವಾಡ ಕಳಚಬೇಕು. ಅವರು ಜಗತ್ತಿನ ಮುಂದೆ ಬರಲೇಬೇಕು. ಅನು, ದೇವರ ಆಶೀರ್ವಾದ ನಮ್ಮೇಲಿದೆ. ನಿನ್ನ ಉದ್ದೇಶ ಏನಿದೆಯೋ ಅದನ್ನ ಪೂರೈಸಲೇಬೇಕು. ಬಾಮು, ನೀನ್ ಚಾಕ್ರಿ ಮಾಡೋದೆಲ್ಲ ನಾನು, ಈಗ ನೋಡಿದ್ರೆ ನಿಮ್ಮ ಅಪ್ಪನೇ ಬೇಕು ಅಂತೀಯಲ್ವಾ? ಹೋಗ್ಲಿ ಬಿಡೆ. ಅನು, ಎಲ್ಲಿದ್ಯಾ? ಹಲೋ ಅನು, ನಾನು ಬರ್ತಾ ಇದ್ದೀನಿ. ನೀನ್ ಎಲ್ಲಿದೀಯಾ? ಹಲೋ ಅನು, ಹಲೋ ಹಲೋ ಅನು. ಹಲೋ ಅನು, ಅಲ್ಲಿ ನೆಟ್ವರ್ಕ್ ಸರಿಗಿಲ್ಲ ಅಂತ ಅನ್ಸುತ್ತೆ. ಸರಿಯಾಗಿ ಕೇಳಿಸ್ತಿಲ್ಲ. ನೀನು ಕಾರ್ ಪಾರ್ಕಿಂಗ್ ಕಡೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಸರ್, ನನಗೆ ಸರಿಯಾಗೇನು ಕೇಳಿಸ್ತಿಲ್ಲ. ನೀವ್ ಎಲ್ಲಿದ್ದೀರಾ ಸರ್? ಶಿವ್, ಬೇಗ ನಡಿ. ಇನ್ನು ಬೋನ್ಲ ದೇವಸ್ಥಾನಕ್ಕೆ ಬಂದು ಏನು ಯೂಸ್ ಇಲ್ಲ. ಆದ್ರೂ ನಾವೇ ಹೊರಟ್ವಿ ಅಂತ ಹೇಳದ್ಬಿಟ್ಟು ಏನ್ ಮಾಡ್ತಿದ್ದಾಳೆ? ಇನ್ನೋದ್ರು ಚಿತ್ರದ್ರು ಬಂದಿರಲ್ಲ. ಅಮ್ಮ, ನಾನು ನೋಡ್ಕೊಂಡ್ ಬರ್ತೀನಿ. ಎಸ್ ಮೀರಾ, ಸರಿ, ಐ ಕಮ್ ರೈಟ್ ಅವೇ. ಯಾ ಸಿ ಮೀರಾ, ಐ ಆಮ್ ಸಾರಿ ಅನು, ನಾನು ಈಗಲೇ ಆಫೀಸಿಗೆ ಹೋಗಬೇಕು.
ನೀವು ಆಫೀಸಿಗೆ ಹೋಗಿ. ಏನಾಯ್ತನು? ನಿಜವಾಗ್ಲೂ ಈಗ ನೀವು ಆಫೀಸಿಗೆ ಹೋಗಲ್ವಾ? ಇಲ್ಲ, ಅದೇ ದೇವರು, ಅದೇ ದೇವಸ್ಥಾನದ ಮೇಲೆ ನಿನಗಿರೋ ಭಕ್ತಿಗಿಂತ ಅದೇ ಹೆಂಡತಿ ಮೇಲೆ ನನಗಿರೋ ಪ್ರೀತಿ ತುಂಬಾನೇ ದೊಡ್ಡದು. ನಿನ್ನ ಕಣ್ಣೀರು ಬರ್ಸೋಕೆ ನನಗಿಷ್ಟ ಇಲ್ಲ. ಅದು ಸುಳ್ಳು. ಅವತ್ತು ನಾನು ನಿನಗೆ ಸುಳ್ಳು ಹೇಳಬೇಕಾಯ್ತು. ಯಾಕಂತಂದ್ರೆ ನನ್ನ ನಿನ್ನ ಮಧ್ಯ ಯಾವ ಗುಟ್ಟು ಇಲ್ಲ ಅನ್ನೋ ಭಾವನೆ ನಿನಗೆ ಬರೆಸ್ಬೇಕಾಗಿತ್ತು. ನಾನು ಮಾಡಿದ್ದು ತಪ್ಪು ಅಂತ ನನ್ನ ಕ್ಷಮಿಸು. ಅನು 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 ಅನು
ಅದ್ಗೆ ಅದ್ಗೆ ಏನಾಯ್ತು ಸದಾ ಬಾ ನಿಮ್ ದಾದನ್ ಗುಂಡ್ ಬಿದ್ದಿದೆ. ಸದಾ ಸರ್ ಏನ್ ಮಾಡ್ತೀನಿ ನನ್ನ ಮಗ ಏನಕ್ಕೋ ನಾಲಾಯಕ್ ನನ್ ಮಕ್ಳ ಏನ್ ಮಾಡಿದೀರಿ ಅಂತ ನಿಮ್ಗೆ ಅರಿವಿದ್ಯಾ? ಆರ್ಯವರ್ಧನ್ ಅವ್ರಿಗೆ ಏನೇ ಆದರೂ ಅದು ದೊಡ್ಡ ನ್ಯೂಸ್ ಆಗತ್ತೆ. ಮೀಡಿಯಾ ಯಾವಾಗ್ಲೂ ಇವ್ರ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ. ಅದು ಅಲ್ಲದೆ ಇವ್ರಿಗೆ ಶೂಟೌಟ್ ಆಗಿರೋದು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಖಂಡಿತ ಈ ಸುದ್ದಿ ಹೊರಗಡೆ ಹರಡಿರುತ್ತೆ ಮೇಡಮ್. ಡಾಕ್ಟರ್, ನೀವು ದಯವಿಟ್ಟು ಚಿಂತೆ ಮಾಡಬೇಡಿ. ವರ್ಧನ್ ಕುಟುಂಬಕ್ಕೆ ಸಹಾಯ ಮಾಡಿದವ್ರನ್ನ ಈ ಮನೆ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ನಿಮ್ಮನ್ನ ನಾನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಹಾಸ್ಪಿಟಲ್ ಅಂತ ಹೋದ್ರೆ ಕೇಸ್ ಫೈಲ್ ಆಗತ್ತೆ. ನೀವೇ ಹೇಳಿದ್ರಲ್ಲ ಡಾಕ್ಟರ್, ಮೀಡಿಯಾ ಕಣ್ಣಿಟ್ಟಿರುತ್ತೆ ಅಂತ. ಈ ವಿಷಯ ಪಬ್ಲಿಕ್ ಆದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಬಿಸ್ನೆಸ್ ವಿಷಯದಲ್ಲಿ ಯಾರೆಲ್ಲ ವೈರಿಗಳಿದ್ದಾರೆ ಅನ್ನೋದನ್ನ ನಾವು ಅನ್ಅಫಿಷಿಯಲ್ ಆಗಿ ಕಂಡುಹಿಡಿತೀವಿ ಡಾಕ್ಟರ್. ನಿಮ್ ಸಹಕಾರಕ್ಕೆ ಥ್ಯಾಂಕ್ ಯು. ಇಟ್ಸ್ ಓಕೆ ಮೇಡಮ್. ವರ್ಧನ್ ಕುಟುಂಬದಿಂದ ಸಹಾಯ ಪಡ್ಕೊಂಡಿರೋರಲ್ಲಿ ನಾನು ಒಬ್ಬ. ಆರ್ಯ ಸರ್ಗೆ ನಾನು ಯಾವತ್ತೂ ಚಿರಋಣಿ. ಆದರೂ ಇದರಿಂದ ನಿಮ್ಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಗೆ ಹೇಳಿದೆ. ಸರಿ, ನಾನಿನ್ ಬರ್ತೀನಿ ಮೇಡಮ್. ಈಗ ಇವ್ರಿಗೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಇಲ್ಲ ಮೇಡಮ್. ಇನ್ನೊಂದು ವಿಷಯ, ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಮೆಡಿಸನ್ ತಗೊಳಕ್ಕಾಗಲ್ಲ. ಅದನ್ನ ತಲುಪಿಸೋ ವ್ಯವಸ್ಥೆ ನಾನು ಮಾಡ್ತೀನಿ. ಅವರಿಗೆ ಪ್ರಜ್ಞೆ ಬರೋವರೆಗೂ ಜೊತೆಲೇ ಇರಿ. ನಿಮ್ಮನ್ನ ಟ್ರೀಟ್ ಮಾಡಿದಂತ ಡಾಕ್ಟರ್ ಸಹ ನೀವು ಅವ್ರಿಗೆ ಸಹಾಯ ಮಾಡಿದೀರಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ನೀವು ಮಾಡಿರೋ ಒಳ್ಳೆ ಕೆಲಸಗಳೇ ನಿಮ್ಮನ್ನ ಈಗ ಕಾಪಾಡ್ತಿದ್ದಾವ? ನಿಮ್ಮನ್ನ ಮಾತ್ರ ಅಲ್ಲ, ನನ್ನೂ ಕಾಪಾಡ್ತು. ನನ್ನನ್ನ ಕಾಪಾಡ್ದವ್ರ ಮೇಲೆ ನಾ ಪ್ರತೀಕಾರ ತೀರಿಸ್ಕೊಳ್ಳೋದಾದ್ರೂ ಹೇಗೆ? ಇದೆಂತ ಪರೀಕ್ಷೆ ನನಗೆ. ನನ್ನೊಳಗೊಂದು ಜೀವ ಕೊಟ್ಟು ನನ್ನ ಜೀವನ ಉಳಿಸ್ದವ್ರು ನೀವು. ಆದ್ರೆ ನಾನು ನನ್ನ ಜೀವನದ ಉದ್ದೇಶನೇ ಇವ್ರಿಗೆ ಶಿಕ್ಷೆ ಕೊಡ್ಸೋದು ಅಂತ ಬದುಕ್ತಾ ಇದ್ದೀನಿ. ಇನ್ನೂ ಭಯ ಪಟ್ಕೊಂಡು ಯಾಕೆ ಮಾತಾಡ್ಬೇಕತ್ತೆ? ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ. ಭಾವ, ಮತ್ತಿನ್ನೇನತ್ತಿಗೆ ಈ ಮನೆ? ಐ ಆಲ್ವೇಸ್ ಥಾಟ್ ಇಟ್ ವಾಸ್ ಅ ಪರ್ಫೆಕ್ಟ್ ಹೋಮ್. ಬಟ್ ಈಗ ಆ ಶೂಟ್ಔಟ್, ಮೈ ಗುಡ್ನೆಸ್, ವಾಟ್ ವಾಸ್ ದ ಮೋಟಿವ್? ಅತ್ತಿಗೆ ಅವ್ರಿಗೆ ತಾಗಿದ್ ಬುಲೆಟ್ ಅಕಸ್ಮಾತ್ ಸ್ವಲ್ಪ ಡಿವಿಟ್ ಆಗಿ ನಿಮಗೇನಾದ್ರು? ಅತ್ತಿಗೆ, ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ದಾದಾ ನಿಜವಾದ ರೂಪ ಗೊತ್ತಾಗ್ತಾ ಭಯದ ಜೊತೆ ದ್ವೇಷ, ಕೋಪ ಎಲ್ಲ ನನ್ನೊಳಗೆ ಸೇರ್ಕೊಂತಿದೆ ಅನ್ಸಿದೆ ಅದ್ಗೆ. ಭಾವ ಪ್ಲೀಸ್ ಕಾಮ್ ಡೌನ್. ಐ ಕಾಂಟ್ ಅದ್ಗೆ. ಭಾವ ಮೆತ್ತಗೆ. ಓಕೆ ಅದ್ಗೆ, ನೀವೇ ಹೇಳಿ, ನಿಮ್ ಪ್ರಕಾರ
ಈ ಅಟ್ಯಾಕ್ ಯಾಕಾಯ್ತು ಅಂತ ನೀವೇ ಹೇಳಿ. ಅದಕ್ಕೆ ನಾವ್ಯಾಕೋ ಬಹಳ ತಡ ಮಾಡ್ತಿದೀವಿ ಅನ್ಸಿದೆ. ಇದೆಲ್ಲ ದಾದಾದ ಪ್ಲಾನ್. ನನಗಾಗ ಅನಿಸ್ತಿಲ್ಲ ಬಾವ. ವಾಟ್ ಯು ಮೀನ್? ಅದಕ್ಕೆ ಇವ್ರದೇ ಪ್ಲಾನ್ ಆಗಿದ್ದಿದ್ರೆ ಇವರೇ ಗುಂಡಿನ ಇಟ್ಟಿಂದು ಯಾಕೆ ಹೀಗೆ ಮಲ್ಕೋತಾ ಇದ್ರು? ಏನತ್ತಿಗೆ? ಬಾವ ಲಿಸನ್, ಅವ್ರು ನನ್ನನ್ನ ಕಾಪಾಡಿದ್ದಾರೆ. ಅದಕ್ಕೆ ಆರ್ ಯು ಸೀರಿಯಸ್? ಅವ್ರು ನಿಮ್ಮನ್ನ ಕಾಪಾಡಿದಾರಂತ ನೀವು ಸೀರಿಯಸ್ಲಿ ನಂಬ್ತೀರಾ? ಎಸ್. ಯಾಕೆ ಅಂದ್ರೆ ನಾನ್ ಅವ್ರ ಜೊತೆಗಿದ್ದೆ ಬಾವ. ನಾನ್ ನನ್ ಕಣ್ಣಾರೆ ನೋಡಿದೀನಿ. ನಮ್ದೆ ಹೇಗಿರ್ಲಿ? ಶಬಾಷತೆಗೆ. ಅವ್ರ ನಂಬಿಕೆ ಅನ್ನೋ ಗಾಳಕ್ಕೆ ನೀವು ಮತ್ತೆ ಮತ್ತೆ ಮೀನಾಗಿ ಸಿಕ್ಕಾಕೊಂತ ಇದ್ದೀರಾ. ಅದಕ್ಕೆ ಜಸ್ಟ್ ಇಮ್ಯಾಜಿನ್, ಅವ್ರು ನಿಮ್ಮನ್ನ ಹೇಗೆ ಕಾಪಾಡಿದ್ರು ಅದೇ ರೀತಿ ರಾಜನಂದಿನಿ ಅಕ್ಕನ್ನ ಯಾಕೆ ಕಾಪಾಡಲಿಲ್ಲ? ಬಿಕಾಸ್ ಕಾಪಾಡಿದ್ರೆ ಆಸ್ತಿ ಸಿಗಲ್ಲ ಅಂತನಾ? ಆಸ್ತಿಗೋಸ್ಕರ ರಾಜನಂದಿನಿ ಅಕ್ಕನ ಕೊಂದೋರಿ ಇವರು. ಈಗ ನಿಮ್ಮನ್ನ ಕಾಪಾಡಿದಾರಂದ್ರೆ ಅದಕ್ಕೇನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ. ಅದಕ್ಕೆ ಇನ್ನೇನು ಕಾರಣ ಇರುತ್ತೆ? ಅವ್ರ ಬಗ್ಗೆ ಎಲ್ಲ ಸತ್ಯ ನಿಮಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಿರ್ಬೇಕು. ಐ ಡೋಂಟ್ ನೋ ಹೌ. ನಿಮ್ಮ ಮನಸ್ಸಲ್ಲಿ ಒಳ್ಳೆ ಅಭಿಪ್ರಾಯನ ಮೂಡಿಸೋದಕ್ಕೆ ಈ ನಾಟಕ ಎಲ್ಲ. ನೀವ್ ಹೀಗ್ ಮಾತಾಡಿದ್ರೆ ಇದಕ್ ನನ್ನ ಹತ್ರ ಉತ್ತರ ಇಲ್ಲ ಬಾವ. ಇವತ್ತಿನ ಮಟ್ಟಿಗೆ ಇವ್ರು ನನ್ನನ್ನ ಕಾಪಾಡಿದ್ದಾರೆ, ಅದೇ ನಿಜ. ಅಷ್ಟೇ ಅಲ್ಲ, ಅವ್ರು ನನ್ನ ಹತ್ರ ಏನೋ ಸತ್ಯ ಹೇಳ್ಕೊಳ್ಳೋದಕ್ ಬಂದ್ರು. ಅವರ ಮತ್ತೆ ರಾಜನಂದಿನಿ ಬಗ್ಗೆ ಏನು ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಅಷ್ಟ್ರಲ್ಲಿ ಸತ್ಯ ಹೇಳೋರ್ಗೆ ಒಂದು ಕ್ಷಣ ಸಾಕತ್ಗೆ. ನಾಟಕ ಮಾಡೋರ್ಗೆ ಮಾತ್ರ ಹೆಚ್ಚು ಸಮಯ ಬೇಕಾಗಿರೋದು. ಅದಕ್ಕೆ ನೀವು ಮತ್ತೆ ಮತ್ತೆ ಅವ್ರ ಬಲೆಗೆ ಬೀಳ್ತಾ ಇದ್ದೀರಾ. ನೀವು ಇನ್ನೋಸೆಂಟ್ ಆಗಿದ್ರು ಅಟ್ಲೀಸ್ಟ್ ದಡ್ಡಿ ಎಲ್ಲ ಅನ್ಕೊಂಡಿದ್ದೆ. ಬಟ್ ಬಾವ ಪ್ಲೀಸ್, ಈಗ ಈ ವಿಷಯ ಚರ್ಚೆ ಮಾಡೋ ಸಮಯ ಅಲ್ಲ. ಎಸ್ ಸತ್ಯಗೆ, ಈಗ ಈ ವಿಷಯನ ಚರ್ಚೆ ಮಾಡೋ ಸಮಯ ಅಲ್ಲ. ನಾವೇನೇನು ಅನ್ಕೊಂಡಿದೀವೋ ಅದನ್ನ ಆಕ್ಷನ್ ತರೋ ಸಮಯ. ಅವ್ರ ಇತಿಹಾಸ ಎಲ್ಲ ನಿಮ್ಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿರೋ ಪ್ರೂಫ್ ಕೂಡ ನಿಮ್ಮ ಹತ್ರ ಇದೆ. ದಾದಾ ಎಚ್ಚರಾಗುವಾಗ ಅವ್ರ ಜಗತ್ತು ಬದಲಾಗಿರುತ್ತೆ ನೋಡಿ. ಆರ್ಯನ್ ಬಗ್ಗೆ ಯಾರು ಏನೇ ತಿಳ್ಕೋಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಿತ್ತು. ಆದ್ರೆ ಈಗ ನಾನೇ ಆರ್ಯನ್ ಬಗ್ಗೆ ತಿಳ್ಕೋಬೇಕಿದೆ. ಯಾರನ್ನು ಕಾಂಟ್ಯಾಕ್ಟ್ ಮಾಡಲಿ? ಜೇಂಡೆ ಕೈ ಇಟ್ಟಿದ್ದ ಕಾರ್ಯ ಯಾವುದು ಕೆಡೋದಿಲ್ಲ ಅನ್ನೋ ಮೊಂಡು ಧೈರ್ಯದಲ್ಲೇ ಬದುಕ್ಬಿಟ್ಟೆ. ಈ ಅನು ಬಂದ ಮೇಲೆ ನನ್ನ ಕೆಲಸ ಎಲ್ಲ ಕೆಡೋಕ್ ಶುರುವಾಗಿರೋದು. ಇವನು ಯಾಕೆ ಅಡ್ಡ ಬರ್ಬೇಕಿತ್ತು? ಆರ್ಯ ಬಂದಿರ್ಲಿಲ್ಲ ಅಂದ್ರೆ ಎಲ್ಲ ಇಷ್ಟೊತ್ತಿಗೆ ಮುಗ್ದೋಗ್ತಿತ್ತು. ತಪ್ಪು ಮಾಡಿದೆ, ಮಧ್ಯ ಬಂದು ತಪ್ಪು ಮಾಡಿದೆ. ಅವನನ್ನ ಕಾಪಾಡ್ತಿದ್ದು ನಾನು, ನನ್ನಿಂದಾನೇ ಅವನಿಗೆ ಗುಂಡೇಟಾಯ್ತು. ನಿನ್ನ ಹತ್ರ ಕ್ಷಮೆ ಕೇಳೋದು, ಕೋಪ ಮಾಡ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ ಆರ್ಯ. ನೀನೀಗ ಹೇಗಿದೆಯಾ ಅಂತ ಹೇಗೆ ತಿಳ್ಕೊಳ್ಳಿ? ಯಾರನ್ನು ಕೇಳೋಕ್ಕಾಗದೆ ಒದ್ದಾಡ್ತಿದ್ದೀನಿ. ಖಾಲಿ ಹಾಳೆ ಅಂತಿದ್ದ ಬದುಕಿಗೆ ಬಣ್ಣ ತುಂಬಿದವಳು ನೀನೆ. ಇಡೀ ಬದುಕಲ್ಲಿ ನಾನು ಯಾರನ್ನ ನಂಬಿದ್ನೋ ಅವರ ಬಣ್ಣ ಬಯಲು ಮಾಡ್ತಿರೋಳು ನೀನೆ. ಈಗ ಭಕ್ತಿಗಿಂತ ಪಾಪ ಪ್ರಜ್ಞೆಲಿ ಬಂದು ಕೂತಿದ್ದೀನಿ ತಾಯಿ. ಇಷ್ಟು ಕಾಲ ಸುಳ್ಳಲ್ಲಿ ಬದುಕದ್ನಲ್ಲ ಅಂತ ನೆನೆಸ್ಕೊಂಡ್ರೆ ಈಗ ಸತ್ಯ ಗೊತ್ತಾಗಿದೆ. ಆದರೆ ಅಸಹಾಯಕಳಾಗಿ ಕೂತಿದ್ದೀನಿ ತಾಯಿ. ಈಗ ನನ್ನ ಮನೆ
ತಿಕ್ಕ ಪಾಲಾಗೋಂಥ ತಪ್ಪು ನಾನು ಏನ್ ಮಾಡಿದ್ದೀನಿ ತಾಯಿ? ನಮ್ಗೆ ಯಾಕೆ ಈ ತರ ಶಿಕ್ಷೆ? ಕಾಪಾಡು ತಾಯಿ, ಕಾಪಾಡು. ಏನ್ ಹೇಳ್ಬೇಕು ಅಂತದ ಸರಿಯಾಗಿ ಹೇಳು ಮಂದ. ಅಮ್ಮ, ಅದು ಆರ್ಯನ್ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಾನಾಗೆ ಬರಬೇಕು. ಇನ್ಯಾರನ್ನು ಕೇಳಿದ್ರು ನನಗೆ ತೊಂದರೆ. ಅಪ್ಪಿತಪ್ಪಿ ಏನಾದ್ರೂ ಮಂದ ಬಾಯ್ಬಿಟ್ಟಿದ್ರೆ ಈಗ ನಾನು ಹೋದ್ರೆ ಎಲ್ಲರೂ ನನ್ನನ್ನು ಹೇಗ್ ನೋಡ್ತಾರೆ ಅನ್ನೋದು ಸಹ ಗೊತ್ತಿಲ್ವಲ್ಲ. ಮನೆ ಒಳಗೆ ಏನ್ ನಡೀತಿದೆ ಅನ್ನೋದನ್ನ ಹೇಗ್ ತಿಳ್ಕೊಳ್ಳೋದು? ಪೊಲೀಸ್ ಈ ವಿಷಯನ ಪೊಲೀಸಿಗೆ ತಲುಪಿಸಿದಾರ ಅಂದ್ರೆ ನನ್ನ ಬಗ್ಗೆ ಏನಾದ್ರೂ ಹೇಳಿರ್ತಾಳ ಅವಳು? ನಾನೀಗ ಇಲ್ಲಿರೋದು ಡೇಂಜರ್. ನಾ ಹೊರಟ್ಬಿಡ್ಬೇಕು. ಇವಾಗ ಹೇಳ್ತಾ ಇದೀಯಾ? ಪ್ರತಿ ಕ್ಷಣನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮ್ಮರೆ. ಯಾವಾಗ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬೈದಲ್ಲಿ ಸುಮ್ಮನಾಗ್ಬಿಟ್ಟೆ. ಅಂದ್ರೆ ಮಂದ ಇತ್ತೀಚೆಗೆ ಒಂಥರ ಇರ್ತಿದ್ದು ಇದೇ ಕಾರಣಕ್ಕ? ನನಗ್ ಧೈರ್ಯ ಸಾಲಿಲ್ಲ ಅಮ್ಮರೆ. ಮೊದ್ಲು ಅಳೋದ್ ನಿಲ್ಸು. ಈಗಾಗಿರೋ ಅನಾಹುತ ಅಲ್ದೆ ಇನ್ನು ಅಳ್ತಾ ಇದೆಯಲ್ಲ. ಮಂದ, ಅಳೋದ್ ನಿಲ್ಸು. ಹೇಳಿರಲ್ವಾ? ನಾನು ಹೇಳಿರಲ್ವಾ ನಿಮ್ಗೆ ಇದನ್ನ ಇವರಿಬ್ಬರೇ ಸೇರ್ಕೊಂಡು ಮಾಡಿರೋ ಪ್ಲಾನು ಅಂತ? ಆದ್ರೆ ನೀವು ನನ್ನ ಮಾತೇ ಕೇಳಿಲ್ಲ. ನಾನ್ ನಿಮ್ ಮಾತು ಕೇಳಲಿಲ್ವಾ? ಅದಕ್ಕೆ ನೀವೇ ನನ್ನನ್ನು ತಡೆದ್ರಲ್ಲ. ಜೇಂಡೆ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ಮೇಲೆ ನಮ್ಗೆ ಹೇಗೆ ಗೊತ್ತಿರೋದಕ್ ಸಾಧ್ಯ? ಎಕ್ಸಾಮ್ ಹಾಲಲ್ಲಿ ಕಾಪಿ ಹೊಡೆಯೋರನ್ನ ನೋಡಿದ್ರು ನೋಡ್ದಿರೋ ಹಾಗೆ ಸುಮ್ಮನೆ ಇದ್ರೆ ಆಮೇಲೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ.
ಈಗ ನಾವು ಇವ್ರನ್ನ ನೋಡಿದ್ರು ನೋಡ್ದಿರೋರ್ ಹಾಗೆ ಇರಬೇಕು. ಒಳ್ಳೆ ಸಂದರ್ಭ ನೋಡಿ ಸಾಕ್ಷಿ ಸಮೇತ ಹಿಡಿಬೇಕು. ನಿನಗೆ ನನ್ನ ಮೇಲಿದ್ದಂತ ಸಿಟ್ಟನ್ನ ಹೀಗ್ ತೀರ್ಸ್ಕೊತಿದ್ಯೇನೋ? ನಾನು ಯಾವ್ದನ್ನ ಮಾಡಬೇಡ ಅಂತೀನೋ ಅದನ್ನೇ ಮಾಡಕ್ ಮುಂದಾಗ್ತೀಯ. ಸಂಜು, ಸುಭಾಷ್, ಆರ್ಯ ಅಂತ ನೀನು 3 ವ್ಯಕ್ತಿಗಳಾಗಿ ಬದಲಾದಾಗ್ಲೂ 3 ಅಕ್ಷರದ ಪದ ನಂಬಿಕೆನ ನಾನು ಉಳಿಸ್ಕೊಂಡೇ ಬಂದಿದ್ದೀನಿ. ಹಲೋ, ಏನ್ ಮಾಡ್ತಿದ್ಯಾನು? ಇಷ್ಟೊತ್ತು ನಿಮ್ಮಪ್ಪ ನಾನು ನಿನ್ ವಿಷಯನೇ ಮಾತಾಡ್ತಿದ್ವಿ. ಇವತ್ತೇನ್ ಅಡ್ಗೆ ಗೊತ್ತಾ? ನಿನ್ ಫೇವರೇಟ್ ಹುಣಸೆ ಹಣ್ಣಿನ ಸಾರು. ನಾನು ಕೇಳಿದೆ ಅಂತೇಳಿ. ನಿನ್ಗೇನು ಕೆಲಸ ಇಲ್ಲ ಅಂದ್ರೆ ಇವತ್ ಮನೆಗ್ ಬರ್ತೀಯಾ? ಹಲೋ, ಸರಿ ಹೋಗ್ಲಿ, ನಾನೇ ಡಬ್ಬಿಗಾಕಿ ಕಳಿಸ್ಲಾ? ಅದೇನೋ ಫೋನಲ್ಲಿ ಇದೆಯಂತಲ್ಲ, ಸಂಪತ್ ಹೇಳ್ತಿದ್ದ, ಇಲ್ಲಿಂದನೇ ಕಳ್ಸ್ಕೊಡ್ಬೋದಂತಲ್ಲ, ಕಳಿಸ್ಲಾ? ಅನು ಇಲ್ಲ. ಹಲೋ ಹಲೋ ಅನು, ಏನೈತೆ? ಸುಬ್ಬು, ಅನುನೇ ಅನು ಇಲ್ಲ ಅಂತ ಅನ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲು. ಅನು ಇಲ್ಲ ಅಲ್ವಾ? ಅವಳೇನೋ ಹೇಳಿರ್ತಾಳೆ, ನೀನೇನೋ ಕೇಳಿಸ್ಕೊಂಡಿರ್ತೀಯ. ಸುಬ್ಬು, ನನ್ಗೆ ತುಂಬಾ ಭಯ ಆಗ್ತಿದೆ. ಅನು ಅನು ಅಂತ ಅಷ್ಟು ಬಡ್ಕೋತಿದ್ದೀನಿ, ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಟ್ಲಲ್ಲ. ರಾಜನಂದಿನಿ ಅವರು ಹೋದ್ರು, ಇಲ್ಲಿ ಮತ್ತೆ ಅನು ಆಗಿ ಹುಟ್ಟಿದ್ರು. ಅಂದ್ರೆ ಅವಳನ್ನ ಅವಳೇ ರಾಜನಂದಿನಿ ಅನ್ಕೊಂಡ್ ಬದುಕ್ತಿದ್ದಾಳ? ಅಯ್ಯೋ ತಾಯಿ ಎಲ್ಲವ್ವ. ಏಯ್, ಏನೇನೋ ಹೇಳ್ಬೇಡ ಕಣೆ ನೀನು. ಇನ್ನೇನ್ ಹೇಳೋದಿಕ್ ಸಾಧ್ಯ? ಅವಳನ್ನ ಅವಳು ರಾಜನಂದಿನಿ ಅಂತ ಅನ್ಕೊಂಡಿದ್ದಾಳೆ. ನಾವವತ್ತು ಅಲ್ಲಿಂದ ಇಲ್ಲಿಗೆ ಬರಲೇಬಾರ್ದಾಗಿತ್ತು, ನಾವಲ್ಲೇ ಇರ್ಬೇಕಿತ್ತು. ಅಲ್ಲಿಗೆ ಹೋಗೋಣ ಸುಬ್ಬು, ಮಗಳ್ ನೋಡೋ ತನಕ ನನಗ್ ಸಮಾಧಾನ ಆಗಲ್ಲ. ನಡಿ ಹೋಗೋಣ. ಕಾರಣ ಏನೇ ಇರ್ಲಿ, ನಾವು ಅದನ್ನ ಕಡೆಗಣಿಸಬಾರ್ದು. ಸುಬ್ಬು, ಈಗ್ಲೇ ಹೋಗೋಣ, ನಡಿ. ಈಗ್ಲೇ ಬೇಡ, ದಿಢೀರಂತ ನಾವು ಹೋಗಿ ಅಲ್ಲಿ ನಿಂತ್ರೆ ತಪ್ಪಾಗುತ್ತೆ. ನಾಳೆ ಬೆಳಿಗ್ಗೆ ಹೋಗೋಣ. ಅರ್ಧ ಗಂಟೆಗೆ ಒಂದ್ಸಲ ಅಲ್ಲಿನ ಸುದ್ದಿಗಳೆಲ್ಲ ನನಗೆ ಗೊತ್ತಾಗ್ಬೇಕು. ಹೋಗು. ಕೆಲವೊಂದು ವಿಷಯಗಳು ನಾವು ಅನ್ಕೊಂಡ ಹಾಗೆ ಆಗ್ಬೇಕು ಅಂದ್ರೆ ಕಟುವಾದ ನಿರ್ಧಾರಗಳನ್ನು ತಗೊಳ್ಳೇಬೇಕು.
ಕ್ಷಮಿಸು ಆರ್ಯ. ಈ ಪರಿಸ್ಥಿತಿನಲ್ಲಿ ನಿನ್ನಿಂದ ದೂರ ಇರೋದೊಂದೇ ದಾರಿ ನನಗೆ ಕಂಡಿತ್ತು. ನಾನು ಮತ್ತೆ ನಿನ್ ಮುಂದೆ ಬಂದಾಗ ನಿನಗೆ ನನ್ನ ಮೇಲೆ ಇದ್ದಿದ್ದಕ್ಕಿಂತ 2 ಪಟ್ಟು ನಂಬಿಕೆ ಹೆಚ್ಚಾಗಬೇಕು. ಹಾಗೆಲ್ಲ ನಾನು ಸೆಟ್ ಮಾಡ್ಕೊಂಡು ಬರ್ತೀನಿ. ನೀನ್ ನನ್ನ ನಂಬ್ತೀಯ, ನಂಬಲೇಬೇಕು. ಎಲ್ಲರ ಮೇಲೆ ಕಣ್ಣಿಟ್ಟು ಕಾರ್ಯಾಚರಣೆ ಮಾಡೋ ವ್ಯಕ್ತಿ. ಈಗ ತಾನು ಹೇಳಿದ್ರಲ್ಲ, ಜೇಂಡೆ ಎಲ್ರ ಮೇಲೂ ಒಂದ್ ಕಣ್ಣಿಟ್ಟು ಕಾರ್ಯಾಚರಣೆ ಮಾಡ್ತಾರೆ ಅಂತ. ಹಾಗೆ ಅವರು ಅನು ಬಗ್ಗೆನೂ ತಿಳ್ಕೊತಿದ್ರು ಅನ್ಸತ್ತೆ. ಅನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮೊದ್ಲಿಂದನೂ ಅನು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ ಅನ್ನೋ ಅಪ್ಡೇಟ್ ಎಲ್ಲ ಆರ್ಯಂಗೆ ಹೋಗ್ತಾನೆ ಇತ್ತು. ಜೇಂಡೆ ಕಡೆ ಹುಡುಗರು ಅನು ಮೇಲೆ ಯಾವಾಗ್ಲೂ ಒಂದ್ ಕಣ್ಣಿಟ್ಟಿದ್ರು. ಅದೇನ್ ಹೊಸ್ತಲ್ಲ. ಅದಕ್ಕೆ ನೀವೀಗೇನಂದ್ರಿ? ನಿಮ್ಮನ್ನ ನೀವೇ 3ನೇ ವ್ಯಕ್ತಿ ತರ ಮಾತಾಡ್ತಿದ್ರಲ್ಲ. ಅದಕ್ಕೆ ಏನಾಯ್ತು? ನಥಿಂಗ್. ಎಕ್ಸ್ಕ್ಯೂಸ್ ಮೀ, ಆಮ್ ಐ ಅಲೌಡ್ ಟು ಕಮ್? ಮಾನ್ಸಿ, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬರಲಿಲ್ಲ ಹರ್ಷ, ಅನು ಹತ್ರ ಮಾತಾಡೋದಕ್ಕೆ ಬಂದೆ. ಅಲ್ಲ, ಏನ್ ಡಿಸ್ಕಷನ್ ನಿಮ್ಮಿಬ್ರದು? ಇಲ್ಲಿ ನಿಂತ್ಕೊಂಡು ಹಾಗಾಯ್ತು ಹೀಗಾಯ್ತು ಅಂತ ಮಾತಾಡೋ ಬದಲು ಪೊಲೀಸ್ ಬಂದಾಗ ಎಲ್ಲ ಡೈರೆಕ್ಟ್ ಆಗಿ ಹೇಳ್ಬೋದಿತ್ತಲ್ವಾ? ಪೊಲೀಸ್ ಹತ್ರ ಏನಂತ ಹೇಳ್ತಿದ್ರಿ ಅಕ್ಕ? ನಮ್ಮ ಮನೇಲಿರೋರು ಅಪರಾಧಿಗಳು, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತೀರಾ? ಈ ವಿಷಯದಲ್ಲಿ ಪೊಲೀಸ್ ಅವ್ರನ್ನ ಇನ್ವಾಲ್ವ್ ಮಾಡ್ತಿರೋದೇ ಒಳ್ಳೇದು. ಎಲ್ಲಾದ್ರಲ್ಲೂ ಪ್ರಾಮಾಣಿಕತೆ, ಸ್ವಾಭಿಮಾನ, ಅದು ಇದು ಅಂತ ಮಾತಾಡ್ತಿರಲ್ಲ ನೀನು ಮತ್ತೆ ಮಾಮಿನ್ ಲಾ. ಈ ವಿಷಯದಲ್ಲಿ ಮಾತ್ರ ಎಲ್ಲಾನು ಮುಚ್ಚಿಟ್ಟು ನೀವು ಕಳ್ರಾಗ್ತೀರಾ? ಅಕ್ಕ ಪ್ಲೀಸ್, ನಿಮ್ಗೆಲ್ಲ ಗೊತ್ತಿದ್ದು ನೀವು ಹೀಗೆ ಮಾತಾಡ್ಬೇಡಿ. ಅಯ್ಯೋ, ಈ ವಿಷಯದಲ್ಲಿ ನನಗೇನು ಗೊತ್ತಿಲ್ಲ ಅಂತಾನೆ ಅನ್ಕೋತೀನಪ್ಪ. ಯಾಕೆ ಸುಮ್ನೆ ಗೊತ್ತಿದೆ ಅಂತ ತೋರಿಸ್ಕೊಂಡು ಜೋಕರ್ ಆಗೋದು? ಮಾನ್ಸಿ, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ನನಗೆ ಹೇಳೋದಿಕ್ ಬರ್ಬೇಡ ಹರ್ಷ. ಇಷ್ಟೊತ್ತಲ್ಲಿ ಆಗೋಗಿರೋದನ್ನ ಮತ್ತೆ ಮುಂದೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋದನ್ನ ಡಿಸ್ಕಸ್ ಮಾಡ್ತಾ ನಿಂತಿದ್ದೀರಲ್ಲ, ಏನ್ ಹೇಳೋದು ನಿಮ್ಗೆ? ಅಲ್ಲ, ಬ್ರೋ ಇನ್ ಲಾ ಜೇಂಡೇನ್ ಹುಡ್ಕೊಂಡು ಹೋಗಿದ್ದಾರೆ ಅನ್ನೋ ತಾನೇ ನಿಮ್ ಗೋಳಾಟ? ನನ್ ತಡಿಬೇಡ ಹರ್ಷ. ನಿನ್ ಹೆಂಡತಿ ಹೇಳಿದ್ದು ಸರಿಯಾಗೇ ಇದೆ. ನಾವು ಬೇರೆ ಎಲ್ಲಾ ವಿಷಯದಲ್ಲೂ ಪ್ರಾಮಾಣಿಕವಾಗಿದ್ದೀವಿ, ಆದ್ರೆ ಈ ವಿಷಯದಲ್ಲಿ ಮುಚ್ಚಿಡ್ತಾ ಇದೀವಿ. ಎಲ್ಲಾನು ಹೇಳ್ಕೊತೀವಿ, ಪೊಲೀಸ್ ಹತ್ರ ಅಲ್ಲ, ದೇವ್ರ ಹತ್ರ. ನಾನೀಗ ದೇವ್ರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಅಕ್ಕೆ, ಏನಾಗಿದೆ ನಿಮ್ಗೆ? ದಾದನ ದೇವ್ರು ಅಂತಿದ್ದೀರಲ್ಲ. ನಾನೆಲ್ಲಿ ನಿಮ್ ದಾದನ ದೇವ್ರಂದೆ? ನೀವೆಲ್ಲ ಅವ್ರನ್ನ ಆ ಜಾಗದಲ್ಲಿ ಕೂರ್ಸಿರೋದಕ್ಕೆ ಇಷ್ಟೆಲ್ಲ ಆಗ್ತಿರೋದು. ನನಗೆ ಕ್ಲಾರಿಟಿ ಬೇಕು. ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ. ಆಗಲ್ಲ. ಅದಕ್ಕೆ ಪ್ಲೀಸ್. ನೀವು ಹೋಗೋ ಹಾಗಿದ್ರೆ ನಾನು ನಿಮ್ ಜೊತೆ ಬರ್ತೀನಿ. ಪ್ಲೀಸ್, ನೀವು ಒಬ್ಬರೇ ಹೋಗೋ ಹಾಗಿಲ್ಲ. ಇಟ್ ಇಸ್ ಡೇಂಜರಸ್.
ಪ್ಲೀಸ್ ಅದಕ್ಕೆ ಲೆಟ್ ಮಿ ಕಮ್ ವಿತ್ ಯು. ನಾನೊಬ್ಳೆ ಹೋದ್ರೆ ಅಪಾಯನ? ನಾನು ಯಾರು ಅಂತ ಗೊತ್ತಾ? ಅವ ಜೋಗ್ತವ, ನಾನ್ ನಿನ್ನ ಹುಡ್ಕೊಂಡೆ ಹೊರಟೆ. ಆದ್ರೆ ನೀನ್ ಇಲ್ಲೇ ಇರ್ತೀಯ ಅಂತ ನನ್ ಗದಾಗದೆ ದಾರಿ ತೋರಿಸ್ತು ಅವ್ವ. ನೀನೇ ನನ್ನನ್ನ ಕರ್ಸ್ಕೊಂಡಿದ್ಯಾ ಅಂತ ನಂಬ್ತೀನಿ. ನಿನಗೆ ನನ್ ಕಷ್ಟ, ಗೊಂದಲ ಇವೆಲ್ಲವೂ ಗೊತ್ತಿರತ್ತೆ. ನೀನೇ ನನಗ್ ಸಹಾಯ ಮಾಡ್ಬೇಕು ತಾಯಿ. ನೀನೆ ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದವಳು, ನನ್ ಬದುಕನ್ನ ತೋರಿಸ್ದವಳು ನೀನೆ. ಸಂಕಟ, ಭಯ ಇವೆಲ್ಲ ಶುರುವಾದಾಗ ನನಗ್ ನಿನ್ನ ಬಿಟ್ರೆ ಬೇರೆ ಯಾರು ನೆನ್ಪಾಗಲ್ಲ ತಾಯಿ. ನನಗ್ ಸಹಾಯ ಮಾಡು. ಈಕೀಗ ಈಕಿ ಯಾರ ಕೈನೂ ಬಿಡಲ್ಲ. ದಾರಿ ತೋರ್ಸೋ ಹೊಣಿ ಈಕಿಗದ. ಅದ್ರಾಗ ನಡೆಯೋ ಜವಾಬ್ದಾರಿ ನಿಂದ. ಆದ್ರ ನನ್ನ ಕೆಲಸ ಏನು ಅಂತ ಗೊತ್ತೈತೇನು? ನಾನು ಬರೀ ಸಲಕರಣೆ. ಈಕಿ ಹೇಳೋದನ್ನ ನಿನಗ್ ತಿಳಿಸೋದಷ್ಟ ನನ್ನ ಕೆಲಸ. ನೀ ನನ್ನ ಕೈಯಾರ ಭವಿಷ್ಯ ನುಡಿಸ್ಬೇಕು ಅಂತಿದ್ಯೇನ? ಅದು ಹೆಂಗಾಗ್ತದ ಮಗಳ? ನಿನಗೆ ಹೇಳಬೇಕಾದನ್ನ ಆಕಿ ಹೇಳಿಸ್ತಾಳ. ನೀ ಕಂಡ್ಕೊಳ್ಳೋ ಸತ್ಯಗಳು ಇನ್ನೂ ಅದಾವ. ಅದನ್ನೆಲ್ಲ ಕಾಣೋ ಸಮಯಕ್ಕೆ ತಾಯಿನೇ ನಿನಗದನ್ನ ತೋರಿಸ್ತಾಳ. ಕಣ್ಣಿಗೆ ಕಂಡಿದ್ದಷ್ಟೇ ಸತ್ಯ ಅಲ್ಲ ಮಗಳ. ಅಷ್ಟರಲ್ಲೇ ನಿನ್ನ ಬದುಕಿನ ತೀರ್ಪನ್ನ ಬರೆದ್ಬಿಡ್ಬೇಡ. ನೀ ಮುಂದಕ್ಕೆ ಹೋದಷ್ಟು ಸತ್ಯಕ್ಕೆ ಹತ್ರ ಆಗ್ತೀವಿ. ಇದನ್ನ ಈ ತಾಯಿ ನಿನಗೆ ತೋರ್ಸಕ್ ಹತ್ಯಾಳ. ಏನ್ ಬೇಕು ಅಂತ ಹೇಳಿದ್ರೆ ನಾನೇ ಹುಡುಕ್ ಕೊಡ್ತಿದ್ನಲ್ಲ ಬಂಗಾರ. ಅನು, ಅದ್ ನಿಮಗ್ ಗೊತ್ತಿಲ್ಲ, ನಾನೇ ಹುಡುಕ್ತೀನಿ. ಪರವಾಗಿಲ್ಲಪ್ಪ, ನಾನು ಹುಡ್ಕೋತೀನಿ. ಸರಿ, ಅದ ಆಮೇಲೆ ಹುಡ್ಕುವಂತೆ. ಹೇಗಿದ್ರು ಊಟ ಟೈಮಿಗೆ ಬಂದಿದ್ಯಾ, ಊಟ ಮಾಡು. ಇಲ್ಲ, ನಾನು ಈಗಲೇ ಹೊರಡ್ಬೇಕು. ಊಟ ಮಾಡೋಷ್ಟು ಟೈಮ್ ಇಲ್ಲ. ಅಂಥದ್ದೇನೇ ಅವಸರ? ಆಗ್ಲೂ ಫೋನಲ್ಲಿ ಏನೇನೋ ಮಾತಾಡಿ ಕಟ್ ಮಾಡಿದೆ. ಈಗ ಗಡಿಬಿಡಿ ಮಾಡ್ತಾ ಇದ್ಯಾ? ಯಾವಾಗ್ಲೇ ಬಂದೆ? ನಾನು ಆಗ್ಲೇ ಬಂದೆ ಕಣೆ. ಏನೇ ಇಷ್ಟು ಈಸಿಯಾಗಿ ಯಾವಾಗ್ಲೇ ಬಂದೆ ಅಂತ ಹೇಳ್ತಿದ್ಯಾ? ಇವಾಗ ಹೊರಟ್ಯಾ? ಅಲ್ಲ, ನನ್ನ ಮಾತಾಡಿಸ್ದೆ ಹೊರಟ್ಯಾ ನೀನು? ನಂಗೆ ಸ್ವಲ್ಪ ಅರ್ಜೆಂಟ್ ಆಗಿ ಪೇಪರ್ಸ್ ಬೇಕಿತ್ತು, ಅದಕ್ಕೆ ಬಂದೆ. ಮನೇಲೆಲ್ಲ ಆರಾಮಾಗಿದಾರಲ್ವಾ? ಇದೀವಿ. ಅರ್ಜೆಂಟ್ ವಿಷಯವಾಗಿ ಬಂದ್ಯಾ? ಸರಿ ಬಿಡು. ಅನು, ನೀನನ್ನು ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಣೆ. ಅಮ್ಮ ಅಂತೂ ಯಾವಾಗ್ಲೂ ಮದ್ವೆ 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 ಅಂತ ತಲೆ ತಿಂತಿರ್ತಾಳೆ. ಇದೇ ಮಾತಾಡೋದಾದ್ರೆ ಎಲ್ಲಾದ್ರೂ ಓಡೋಗೋಣ ಅನ್ಸುತ್ತೆ ಅಂತ ಹೊರಗ್ ಬಂದೆ. ನೋಡಿದ್ರೆ ನೀ ಸಿಕ್ತೆ. ನಾನೇನಾದ್ರೂ ಅಮ್ಮನ ಜೊತೆ ಜಗಳ ಮಾಡಿ ಬಂದಿರ್ಲಿಲ್ಲ ಅಂದಿದ್ರೆ ನೀ ಸಿಗ್ತಾನೆ ಇರ್ಲಿಲ್ಲ. ಇವಾಗ ನಾನು ಅಮ್ಮನ್ಗೆ ಥ್ಯಾಂಕ್ಸ್ ಹೇಳ್ಬೇಕೇನೋ.
ಅನು ಯಾಕೆ ಸ್ವಲ್ಪ ಡಲ್ ಆಗಿದ್ಯಾ? ಏನಿಲ್ಲ ಕಣೆ, ಹೇಳಿದ್ನಲ್ಲ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಬಂದೆ ಅಂತ. ರಮ್ಯಾ, ನಿಮ್ಮಮ್ಮ ನನಗ್ ಬಾಯಿಗೆ ಬಂದಂಗೆಲ್ಲ ಬೈತಿದ್ದಾರೆ. ಇಷ್ಟೊತ್ತಲ್ಲಿ ಎಲ್ಲೋ ಹೊರಗೋದ್ಲು ಅಂತ. ಏನೇ ಇದ್ರು ಒಳ ಕೂತ್ ಮಾತಾಡು ರಮ್ಯಾ, ಈಗೆಲ್ಲ ಹೊರಗ್ ಬರ್ಬೇಡ. ಅನು ಬಂದಿದ್ಲು ಕಣೋ. ಏನು, ಅನು ಫೋನ್ ಮಾಡಿದ್ಲಾ? ಕಿವಿಗೆ ಏನಾಗಿದೆ? ಅನು ಬಂದಿದ್ಲು. ನನಗೂ ಕೇಳಿಸ್ತು ರಮ್ಯಾ, ಅನು ಇಷ್ಟೊತ್ತಲ್ಲಿ ಎಲ್ಲಿ ಬರ್ತಾಳೆ ಅಂತ ಹಾಗೆ ಹೇಳ್ದೆ. ಮನೇಲಿದ್ದಾಳ? ಇರು, ಮಾತಾಡ್ಸ್ಕೊಂಡ್ ಬರ್ತೀನಿ. ನಿಂತ್ಕೋ. ಅವಳಲ್ಲಿಲ್ಲ. ಮತ್ತೆ ಟೆರೆಸ್ ಮೇಲೆ ಇದ್ದಾಳ? ಇಲ್ಲ ಕಣೋ, ಅವಳು ಇಲ್ಲಿಂದ ಹೊರಡ್ಬೇಕಿದ್ರೇನೆ ನಂಗೆ ಸಿಕ್ಕಿದ್ದು. ಹೊರಡುವಾಗಾದ್ರೂ ನನಗೆ ಹೇಳ್ಬೇಕಲ್ವಾ? ಏನೇ ರಮ್ಯಾ ನೀನು? ಯಾಕೆ ಬಂದಿದ್ಲು ಅಂತ ಗೊತ್ತಿಲ್ಲ, ತುಂಬಾ ಅರ್ಜೆಂಟ್ ಅಲ್ಲಿ ಹೊರಡ್ತಿದ್ಲು. ಏನು ಕ್ಲಿಯರ್ ಆಗಿ ಹೇಳಲಿಲ್ಲ ಕಣೋ. ಇವಾಗ ಹೇಳು ನಿನ್ ತಲೆ. ಯಾಕೋ? ಅನು ಇಲ್ಲಿವರೆಗೂ ಬಂದಿದ್ದಾಳೆ, ನಾನು ನೋಡೇ ಇಲ್ಲ. ನಾನೇನಾದ್ರು ಇದ್ದಿದ್ರೆ ಅವಳನ್ನ ಇನ್ನ ಸ್ವಲ್ಪ ಹೊತ್ತು ಇಲ್ಲೇ ಇರಕ್ ಹೇಳ್ತಿದ್ದೆ, ಅವಳು ಇರ್ತಿದ್ಲು. ಅವಳಿಗಿರೋ ಟೆನ್ಷನ್ ಎಲ್ಲ ಬಿಟ್ಟು ನಿನ್ ಮಾತ್ ಕೇಳ್ಕೊಂಡು ಇರ್ತಿದ್ಲಾ? ಇರ್ತಿದ್ಲು. ಅಷ್ಟಿದ್ರೆ ಫೋನ್ ಮಾಡಿ ಮಾತಾಡು. ಅವಸರವಾಗಿ ಹೊರಟಿರೋಳ್ನ ಬಲವಂತವಾಗಿ ಉಳಿಸ್ಕೊಳಕ್ಕೆ ನನ್ ಕೈಲಿ ಆಗಲ್ಲ. ಅದು ಫ್ರೆಂಡ್ಶಿಪ್ ಆಗಿರ್ಲಿ, ಬೇರೆ ಯಾವುದೇ ಸಂಬಂಧ ಆಗಿರ್ಲಿ, ಬಲವಂತವಾಗಿ ಕಟ್ಟಾಕಿದ್ರೆ ಉಳ್ಕೊಳಲ್ಲ, ನೆನ್ಪಿಟ್ಕೊ. ಅದು ಉಳಿಯೋ ಅಂತ ಸಂಬಂಧ ಅಂತಾದ್ರೆ ಅದನ್ನ ಹಿಡ್ದಿಟ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಅನ್ನೋ ವಿಷಯದಲ್ಲೂ ನಾನ್ ಮಾಡ್ತಿರೋದು ಇದನ್ನೇ. ಅವಳು ನನ್ ಬೆಸ್ಟ್ ಫ್ರೆಂಡ್ ಅಂದ್ ಮಾತ್ರಕ್ಕೆ ನಾನು ಅವಳನ್ನ ಹಿಡಿದು ಕೂರ್ಸಿ ಎಲ್ಲಾನು ಹೇಳು ಅಂತ ಒತ್ತಾಯ ಮಾಡಕ್ ಆಗಲ್ಲ. ಅವಳಿಗೆ ಹೇಳ್ಬೇಕು ಅನ್ಸಿದ್ರೆ ಹೇಳ್ತಾಳೆ, ಇರ್ಬೇಕು ಅನ್ಸಿದ್ರೆ ಇರ್ತಾಳೆ. ಯಾಕಂದ್ರೆ ನಮ್ ಫ್ರೆಂಡ್ಶಿಪ್ ನ ನಾನೆಷ್ಟು ಗೌರವಿಸ್ತೀನೋ ಅನೂನು ಅಷ್ಟೇ ಗೌರವಿಸ್ತಾಳೆ. ದಡ್ಡ, ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗ್ಬೇಕು. ನಿನಗೆ ಅರ್ಥ ಆಗ್ತಾ ಇಲ್ಲ ರಮ್ಯಾ. ಕೆಲವೊಂದ್ಸಲ ನಮ್ಮವ್ರನ್ನ ನಾವೇ ಒತ್ತಾಯ ಮಾಡ್ಬೇಕಾಗತ್ತೆ. ಎದುರುಗಡೆ ಇರೋರು ನಮ್ ಕಷ್ಟ ಕೇಳ್ತಾರೆ ಅಂತ ಗೊತ್ತಾದ್ರೆ ಹೇಳ್ಕೊಳೋರ್ಗು ಹೇಳಕ್ಕೆ ಮನ್ಸಾಗತ್ತೆ. ಬುದ್ಧಿವಂತರ ಬುದ್ಧಿಗೆ ಎಲ್ಲ ಗೊತ್ತಾಗತ್ತೆ. ಆದ್ರೆ